ಯಂಗ್ ಇಂಡಿಯಾ ಸಂಸ್ಥೆ ಪರ ನ್ಯಾಯಾಲಯದ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಕಾರವಾರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಜಿಲ್ಲಾ ಕಾರ್ಯಾಲಯದ ಮುಂಭಾಗದಲ್ಲಿ ಗುರುವಾರ ಬೃಹತ್ ಪ್ರತಿಭಟನೆ ನಡೆಸಿದರು. ಬಳಿಕ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್, ಬಿಜೆಪಿ ಪಕ್ಷ ಅಮಾಯಕರ ಮೇಲೆ ಮೊಕದ್ದಮೆ ಹೂಡುವುದಲ್ಲದೆ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಇಡಿ, ಐಟಿ, ಸಿಬಿಐನಂತಹ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ನಮ್ಮ ರಾಷ್ಟ್ರೀಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ದೇಶದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಮಾಡುತ್ತಿದ್ದಾರೆ. ಅಲ್ಲದೆ ಈಗ ಯಂಗ್ ಇಂಡಿಯಾ ಸಂಸ್ಥೆ ಪರವಾಗಿ ನ್ಯಾಯಾಲಯದ ತೀರ್ಪು ಬಂದಿದ್ದು, ಇದನ್ನು ಇಡೀ ಕಾಂಗ್ರೆಸ್ ಪಕ್ಷ ಹಾಗೂ ದೇಶದ ಜನರು ನ್ಯಾಯಾಲಯದ ತೀರ್ಪನ್ನು ಸ್ವಾಗತಿಸಿದ್ದಾರೆ. ಬಿಜೆಪಿ ಮಾತ್ರ ವಿರೋಧ ಪಕ್ಷವನ್ನು ನಾಶ ಮಾಡಬೇಕು ಮತ್ತು ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ನಿರ್ನಾಮ ಮಾಡಲು ಹೊರಟಿದೆ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಖಂಡಿತ ಅವಕಾಶ ನೀಡುವುದಿಲ್ಲ. ಇದರ ವಿರುದ್ಧ ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದರು. ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಶಂಭು ಶೆಟ್ಟಿ ಮಾತನಾಡಿ, ನಮ್ಮ ದೇಶದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಎಂದರು. ಈ ವೇಳೆ ಜಗದೀಶ್ ಗೌಡ, ಖಾದರ್ ಆನವಟ್ಟಿ, ಗೀತಾ ಶೆಟ್ಟಿ, ಪ್ರದೀಪ್ ಶೆಟ್ಟಿ, ಪ್ರಸನ್ನ ಶೆಟ್ಟಿ, ಸೈಯದ್ ಮುಜೀಬ್, ಶಬೀನಾ ಬಾನು ಶಿಕಾರಿಪುರ, ದತ್ತುರಾವ್, ಜ್ಯೋತಿ ಪಾಟೀಲ್, ಬಾಬುಗೌಡ ವದ್ದಲ್, ತಾರಾ ನಾಯ್ಕ್, ರುಬೇಕಾ ಫರ್ನಾಂಡಿಸ್, ರೂಪಾ ನಾಯ್ಕ್, ಕೃಷ್ಣ ಹಿರೇಹಳ್ಳಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇವತ್ತು ಬೆಲೆ ಏರಿಕೆ ನೋಡಿದ್ರೆ ನಮಗೆಲ್ಲ ಹೆದರಿಕೆ ಆಗ್ತದೆ. ಎಲ್ಲ ದೃಷ್ಟಿಕೋನದಲ್ಲಿ ನೋಡಿದ್ರು ಕೂಡ ಕುಡಿಯುವ ನೀರಿನಿಂದ ಹಿಡಿದು ಅಗತ್ಯ ವಸ್ತುಗಳವರೆಗೆ ನಮಗೆ ಟ್ಯಾಕ್ಸನ್ನು ಹಾಕಿದ್ದಾರೆ. ಉಸಿರಾಡಿಸುವುದನ್ನು ಬಿಟ್ಟರೆ ಎಲ್ಲದಕ್ಕೂ ಇವತ್ತು ಟ್ಯಾಕ್ಸ್ ಇದೆ. ಮುಂದಿನ ದಿನಗಳಲ್ಲಿ ಮಕ್ಕಳು ಹುಟ್ಟಿದ್ರೆ ಟ್ಯಾಕ್ಸ್ ಹಾಕುವಂಥ ಪರಿಸ್ಥಿತಿ ಬರ್ಬೋದು. ಇಂಥ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇದೆ. ಮನಮೋಹನ್ ಸಿಂಗ್ರವರು ನಮ್ಮ ಪ್ರಧಾನಿಯಾಗಿರುವಂಥ ಸಂದರ್ಭದಲ್ಲಿ 53.11 ಲಕ್ಷ ಕೋಟಿ ನಮ್ಮ ಭಾರತ ಸರ್ಕಾರದ ಮೇಲೆ ಸಾಲ ಇತ್ತು. ಯಾವಾಗ ನಮ್ಮ ಮೋದಿಯವರು ಬಂದರೋ 11 ವರ್ಷಗಳಲ್ಲಿ 200ಕ್ಕಿಂತಲೂ ಹೆಚ್ಚು ಲಕ್ಷ ಕೋಟಿ ಸಾಲವನ್ನು ಇವತ್ತು ಮಾಡಿದ್ದಾರೆ, ಜನರ ತಲೆ ಮೇಲೆ ಹಾಕಿದ್ದಾರೆ. ನಮ್ಮ ಪಕ್ಷ ಬಡವರ ಪಕ್ಷ, ಬಿಜೆಪಿ ಪಕ್ಷ ಸಿರಿವಂತರ ಪಕ್ಷ. ನಾವು ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೆವು, ಪಂಚ ಗ್ಯಾರಂಟಿಗಳನ್ನು, ಅದನ್ನು ಅವರು ಮುಂದುವರಿಸಿದರು. ಮತ್ತೆ ಚುನಾವಣೆ ಬಂದಾಗ ನಮ್ಮ ಪಂಚ ಗ್ಯಾರಂಟಿಯನ್ನೇ ಕಾಪಿ ಮಾಡಿ ಇವತ್ತು ದೇಶದಲ್ಲೆಲ್ಲ ಎಲ್ಲ ರಾಜ್ಯಗಳಲ್ಲೂ ಗ್ಯಾರಂಟಿಗಳನ್ನು ತಂದಿದ್ದಾರೆ. ಇಂಥ ಸರ್ಕಾರ ಯಾರು ಅಮಾಯಕರಿದ್ದಾರೋ, ಯಾರು ಅವರ ಪಕ್ಷದ ಬಿಟ್ಟು ವಿರೋಧ ಪಕ್ಷದವರಿದ್ದಾರೋ ಅವರ ಮೇಲೆ ಮೊಕದ್ದಮೆಯನ್ನು ಹೂಡಿ ಅವರನ್ನು ನ್ಯಾಯದ ಕಟಕಟೆಯಲ್ಲಿ ನಿಲ್ಲಿಸುವ ಪರಿಸ್ಥಿತಿಯನ್ನು ತಂದು ಒಡ್ಡಿದ್ದಾರೆ ಈ ಬಿಜೆಪಿ ಸರ್ಕಾರ. ಹಾಗಾಗಿ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.